ಸಹಕಾರ ಸಂಘಗಳ ಸಹಾಯಕ ನಿಬಂಧಕರುಗಳ ಇಲಾಖೆ ತಂಡ ಅರ್ಕಲಗೂಡಿನ ಮಾಜಿ ಬಿಎಂಟಿಸಿ ನೌಕರ ಕೆಕೆ ಮಂಜುನಾಥ್ ಮನೆ ಮೇಲೆ ದಾಳಿ ಮಾಡಿ ದಾಖಲೆ ಪರಿಶೀಲಿಸಿದರು. ಅರ್ಕಲಗೂಡು ಕೋಟೆ ನಿವಾಸಿ ಮಂಜುನಾಥ್ ಮತ್ತು ಮೂವರು ಜಮೀನು ವಿವಾದ ಸಂಬಂಧಪಟ್ಟಂತೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದ ಘಟನೆ ನಡೆದಿತ್ತು. ಈ ಘಟನೆ ಸಂಬಂಧ ಆತ್ಮಹತ್ಯೆಗೆ ಯತ್ನಿಸಿದ್ದ ಕುಟುಂಬದವರು ಮಂಜುನಾಥ್ ವಿರುದ್ಧ ಅರ್ಕಲಗೂಡು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು. ಈ ಸಲುವಾಗಿ ಬುಧವಾರ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಬಿಎಸ್ಪಿ ರಾಜ್ಯ ಮುಖಂಡ ಹರೀಶ್ ನೇತೃತ್ವದಲ್ಲಿ ಹಲವರು ಮಂಜುನಾಥ್ ವಿರುದ್ಧ ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ರು. ಅಲ್ಲದೆ ಜಿಲ್ಲಾಧಿಕಾರಿ ಜಿಲ್ಲಾ ಎಸ್ಪಿ ಅವರಿಗೆ ದೂರು ನೀಡಿ ಕ್ರಮ ಕೈಗೊಳ್ಳಲು ಒತ್ತಾಯಿಸಿದ್ರು. ಈ ಹಿನ್ನೆಲೆ ಸಹಕಾರ ಸಂಘಗಳ ಇಲಾಖೆ ಅಧಿಕಾರಿಗಳ ತಂಡ ಮಂಜುನಾಥ್ ಅವರ ಮನೆ ಮೇಲೆ ದಾಳಿ ಮಾಡಿ ದಾಖಲೆ ಹಾಗೂ ಹಣಕಾಸಿನ ವಹಿವಾಟು ಸಂಬಂಧ ಮಾಹಿತಿ ಸಂಗ್ರಹಿಸಿರುವುದು ಅನುಮಾನಕ್ಕೆ ಈಡು ಮಾಡಿಕೊಟ್ಟಿದೆ. ಅರ್ಕಲಗೂಡು ಪೊಲೀಸರು ಈ ದಾಳಿ ವೇಳೆ ಅಧಿಕಾರಿಗಳಿಗೆ ರಕ್ಷಣಾ ಕಾರ್ಯ ಒದಗಿಸಿದ್ರು. ಜಮೀನು ವಿವಾದ, ವಿಷ ಸೇವನೆ ಮಾಡಿರುವ ಕುಟುಂಬಸ್ಥರ ಪ್ರಕರಣವು ಸಹಕಾರ ಸಂಘಗಳ ಅಧಿಕಾರಿಗಳ ತಂಡದ ದಾಳಿ ಹಿನ್ನೆಲೆ ಹೊಸ ತಿರುವು ಪಡೆದುಕೊಂಡಿದೆ ಎನ್ನಬಹುದು. ಕೆಕೆ ಮಂಜುನಾಥ್ ಅವರ ವಿರುದ್ಧ ಒಂದು ಅಧಿಕೃತವಾಗಿ ದೂರು ಬಂದಿದ್ದು ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದಾರಂತ. ಅದರಂತೆ ಉಪನಿಬಂಧಕರು ಹಾಸನರವರು ಆ ದೂರು ಅರ್ಜಿಯನ್ನು ನಮಗೆ ರೆಫರ್ ಮಾಡಿ ಇದ್ರ ಬಗ್ಗೆ ಮನೆ ಪರಿಶೀಲಿಸಿ ವರದಿ ಕೊಡಿ ಅಂತ ಹೇಳಿದ್ರು. ಆ ಕಾರಣಕ್ಕೋಸ್ಕರ ಇವತ್ತು ಭೇಟಿ ಮಾಡಿದ್ದೀವಿ. ಆ ಮನೆಯವ್ರು ನೋಡಿ ಎಲ್ಲ ದಾಖಲಾತಿ ನೋಡಿ ಪರಿಶೀಲಿಸ್ತೀವಿ. ಈಗ ಪರಿಶೀಲಿಸಿ ಏನೇನು ದಾಖಲೆ ಸಿಕ್ಕಿದೆಯಾ ಹೇಳಕ್ ಆಗಲ್ಲ ಅಲ್ವಾ? ಈಗ ಲೀಗಲ್ ಆಗಿ ನಾವು ನಾವು ಇದು ಹೇಳ್ತೀವಿ, ಅಲ್ಲಿ ಪೊಲೀಸಲ್ಲಿ ಕೊಡ್ತೀವಿ, ಅದ್ರ ಡೀಟೇಲ್ಸ್ ಮಾಡಿದೀವಿ, ದಾಖಲೆ ಪಟ್ಟಿ ಸಲ್ಲಿಸಿ ಡಿಪಾರ್ಟ್ಮೆಂಟ್ಗೆ ವರದಿ ಮಾಡಿ. ಈಗ ಸರ್ ನೀವು ಬಂದಿರೋ ಅಧಿಕಾರಿಗಳ ಹೆಸರುಗಳು? ನನ್ನ ಹೆಸರು ಖಾಲಿದ್ ಅಹಮದ್ ಅಂತ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಸಕಲೇಶ್ಪುರ ಉಪವಿಭಾಗ ಸಕಲೇಶ್ಪುರ. ಮಂಜುನಾಥ್ ಅಂತ ಸೇಲ್ ಆಫೀಸರ್ ARCS ಕಚೇರಿ ಸಕಲೇಶ್ಪುರ. ಕುಮಾರ್ ಅಂತೇಳಿ ಅಧೀಕ್ಷಕರು ಸಕಲೇಶ್ಪುರ ಏನಾರ ಸಿಕ್ಕಿದ್ವ ಮೀಡಿಯಾದಲ್ಲಿ ಯಾಕಂದ್ರೆ ಈಗ ನಾವು ಏನ್ ಡಾಕ್ಯುಮೆಂಟ್ ಸಿಕ್ಕಿದೆ ಅಷ್ಟು ಸಿಕ್ಕಿದೆ, ಅದೇನು ಬೇರೆ ಏನಿಲ್ಲ, ಅಲ್ಲಿ ಸಿಕ್ಕಿದೆ, ಅದೊಂದು ಸಬ್ಮಿಟ್. ಸಂವಿಧಾನ ಜಾರಿಯ